ಶರತಣ್ಣ, ನೀವು ದುರ್ಗಾ ಸೈಕಲ್ ಕದಿಯಕ್ ನೋಡಿದ್ರಂತೆ, ನಿಜನಾ? ಯಾಕೆ ಬ್ರದರ್, ನೀನು ಸೈಕಲ್ಲು? ಹೋಗಿ ಹೋಗಿ ನೀವು ಈ ದುರ್ಗಾ ಮಾತು ಕೇಳ್ತಿರಲ್ಲ, ಆ ಡಕೋಟಾ ಸೈಕಲ್ ತಗೊಂಡು ನಾನೇನ್ ಮಾಡಿ? ಬಾಸು, ನನ್ ಸೈಕಲ್ ಡಕೋಟನಾ? ನನ್ ಸೈಕಲ್ಗೆ ಎಂತ ಇತಿಹಾಸ ಇದೆ ಅಂತ ಗೊತ್ತು ತಾನೆ? ಇತಿಹಾಸ ಆಯ್ತು, ಇರ್ಲಿ ಬಿಡು. ಅಲ್ಲ ದುರ್ಗಾ, ಪಾಪ ಶರತಣ್ಣ, ಯಾಕೆ ಆಗಾಗ ಅವ್ರ ಮೇಲೆ ಏನಾದ್ರೂ ಒಂದ್ ಚಲ್ತಾನೆ ಇರ್ತೀಯ? ದೀಪಾ, ಅವಳು ಬೀಳ್ಸೇಶ್ವರಿ ಅಲ್ವಾ, ಅದಕ್ಕೆ. ಕತೆ ಒಂದ ಎರಡ, ಇಂಕು, ನೀರು, ಜ್ಯೂಸು, ಹಾಲು ಒಂದೂ ಬಿಟ್ಟಿಲ್ಲ. ಸಚ್ ಮೆಮೊರಬಲ್ ಮೂಮೆಂಟ್ಸ್ ಅಲ್ಲ. ಮೆಮೊರೇಬಲ್. ನನ್ಗೆ ಮಲ್ಗಿರ್ಬೇಕಾದ್ರೆ ಕನ್ಸಲ್ಲೂ ಭಯ ಆಗ್ತಾ ಇರುತ್ತೆ, ಎಲ್ಲಿ ಇವಳು ಬಂದು ನನ್ನ ಮೈ ಮೇಲೆ ಏನಾದ್ರು ಚೆಲ್ಬಿಡ್ತಾಳೋ ಏನೋ ಅಂತ. ಓ, ಹಾಗಾದ್ರೆ ಇವಳು ನಿಮ್ ಕನ್ಸಲ್ ಬರ್ತಾಳೆ ಅಂತ ಇತ್ತು. ದೀಪಾ, ಅವ್ರ ವಿಷಯ ಬಿಡು. ನಿನ್ಗೆ ನಮ್ಮೂರು, ದುರ್ಗಾಪುರ, ಮಣಿ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಲ್ವಾ? ಪೂರ್ತಿ ಗೊತ್ತಿಲ್ಲ ದುರ್ಗಾ, ಅಲ್ಪ ಸ್ವಲ್ಪ ಗೊತ್ತು. ದುರ್ಗಾ, ನಿಮ್ಮೂರ್ ಕೆರೆಯಲ್ಲಿ ಆಮೆ ಇದೆಯಂತ, ನಿಜನಾ? ಅದೊಂದು ದೊಡ್ಡ ಕತೆ ಇದೆ ಅಂತ ಹೇಳ್ತಾರೆ, ಅದನ್ನ ಯಾರು ನೋಡಿದಾರೋ ಏನೋ. ಸರಿ ಬಿಡು, ಹೇಳು, ನಿಮ್ಮೂರ್ ಹೆಂಗಿದೆ? ನಮ್ಮೂರ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ವೆರಿ ಬಿಲ್ಡಪ್. ಬೋಸು, ಏನಾದ್ರು ಅಂದ್ರ? ಏನಿಲ್ಲ, AC ಜಾಸ್ತಿ ಮಾಡ್ಲಾ ಅಂತ ಕೇಳ್ತಾ ಇದ್ದೆ. ದೀಪಾ, ಪ್ರತಿ ವರ್ಷ ನಮ್ಮೂರ್ ಜಾತ್ರೆಯಲ್ಲಿ ಎಷ್ಟು ಜನ ಸೇರ್ತಾರೆ ಗೊತ್ತಾ? ನಾವಂತೂ ಪ್ರತಿ ವರ್ಷ ಹೋಗ್ತೀವಿ. ನೋಡು, ಈ ಬಳೆ ನಾನು ಅಲ್ಲೇ ತಗೊಂಡಿದ್ದು. ಹೌದಾ ದುರ್ಗಾ, ತುಂಬಾ ಚೆನ್ನಾಗಿದೆ. ಮುಂದಿನ ಸಲ ನಾನು ನನ್ನ ಹಸ್ಬೆಂಡು ಬರ್ತೀವಿ ಅಲ್ವಾ ಹಸ್ಬೆಂಡು? ಚಿರು, ನಿನ್ ಕಷ್ಟ ಏನಂತ ನನ್ಗೆ ಅರ್ಥ ಆಗುತ್ತೆ. ನೀನ್ ಸ್ಟೈರಿಂಗ್ ಬಿಟ್ಟು ಕಿವಿ ಮುಚ್ಕೊಂಡ್ರೆ ನಮ್ ಗತಿ ಅಷ್ಟೇ. ತಡಿ, ಪರವಾಗಿಲ್ವೇ, ಇದೆಲ್ಲ ತಂದ್ಬಿಟ್ಟಿದ್ಯಾ? ಹೆಣ್ಮಕ್ಳ ಜೊತೆ ಹೋಗ್ತಾ ಇದೀವಿ ಅಂದ್ರೆ ನಮ್ ಸೇಫ್ಟಿ ನಾವು ನೋಡ್ಕೋಬೇಕಲ್ಲಪ್ಪ. ದೂರಾಲೋಚನೆ.